28/2/2026 ನಾವು ಕಾರವಾರದಿಂದ ಕೈಗಾಗೆ ಪಾದಯಾತ್ರೆ ಮೂಲಕ ನಾವು ಹೊರಟಿದ್ದೀವಿ ಸರ್. ನಾವು ಸುಮಾರು 49 ಕಿಲೋಮೀಟರ್ ನಡೆದು ಬಂದಿದ್ದೇವೆ. ಯಾರಿಗೋಸ್ಕರ ಬಂದಿದ್ದೇವೆ ಅಂದರೆ ನಮ್ಮ ಮನೇಲಿ ಯಾರೂ ಇಲ್ಲ ನೌಕರಿ ಮಾಡೋರು. ಯಾಕಂದರೆ ನಾವು ಯಾಕೆ ನಮ್ಮ ನಿರುದ್ಯೋಗಿ ಯುವತಿಯರಿಗೆ, ಸ್ಥಳೀಯರಿಗೆ ಹಾಗೂ ಕಾರವಾರ ಜನತೆಗೆ ಹಾಗೂ ಜಿಲ್ಲೆ ಜನತೆಗೆ ತಮ್ಮಲ್ಲಿ ಏನಾರ ಒಂದು ಬೇಡಿಕೆ ಇಟ್ಕೊಂಡು ನಾತಿಯರಿಗೆ ಇಲ್ಲಿ ಒಂದು ಉದ್ಯೋಗ ಸಿಗಲಿ ಅಂತ ಹೇಳ್ಕೊಂಡು ನಾವು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೇವೆ ಸರ್. ನಮ್ಮಲ್ಲಿ ದೊಡ್ಡ ಕೊರತೆ ಅಂದರೆ ನಮ್ಮಲ್ಲಿ ಇಲ್ಲಿ ಜಾಬ್ ಇದ್ದರೂ ಕೂಡ, ಇಲ್ಲಿ ವೇಕೆನ್ಸಿ ಇದ್ದರೂ ಕೂಡ ನಮ್ಮ ಹೊರ ರಾಜ್ಯದಿಂದ ಬಂದ್ಕೊಂಡು ಇಲ್ಲಿ ವೇಕೆನ್ಸಿ ಜಾಬನ್ನು ಮಾಡ್ತಾರೆ, ನಮ್ಮವರು ಹೊರಗಡೆ ಹೋಗ್ಕೊಂಡು ಜಾಬ್ ಮಾಡ್ತಾರೆ. ಇದೇ ನಮಗೆ ಬೇಸರ ಆಗ್ತಾ ಇದೆ. ಹಾಗೂ ನಿರಾಶ್ರಿತರಿಗೆ ಹೆಚ್ಚಿನ ಅವಕಾಶ ನೀಡುವ ಹಾಗೂ ಅಂದರೆ ಅವ್ರಿಗೆ ಒಂದು ಸ್ಥಳೀಯರಿಗೆ ನೀವು ಅವಕಾಶ ಕೊಟ್ಟರೆ ಅವ್ರ ಕುಟುಂಬ ಆಶೀರ್ವಾದ ನಿಮ್ಮ ಅಧಿಕಾರಿ ಮೇಲೆ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಪ್ರಸ್ತುತವಾದ ಅರ್ಜಿ ಕರೆದುವ ಬಿ ಗ್ರೇಡ್ ಹಾಗೂ ಸಿ ಗ್ರೇಡಿನ 191ಕ್ಕೂ ಅಧಿಕ ಹುದ್ದೆಗಳು ಸ್ಥಳೀಯರು ಮತ್ತು ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ITI, ಡಿಪ್ಲೊಮಾ, ಡಿಗ್ರಿ, ಇಂಜಿನಿಯರಿಂಗ್, ಬಿಟೆಕ್, ಎಂಟೆಕ್ ಶಿಕ್ಷಣವನ್ನು ಪಡೆದು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಅನುಭವಿ ಕಾರ್ಮಿಕರಿಗೆ ಮೀಸಲಿಡುವ ಕ್ರಮ ಕೈಗೊಳ್ಳುವುದು. ಸೆಕೆಂಡ್, ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಕರೆದಿರುವ ಹುದ್ದೆಗಳು ಪರೀಕ್ಷಾ ಕೇಂದ್ರವು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಕೇಂದ್ರವಾಗಿ ಕಾರವಾರದಲ್ಲಿ ನಡೆಸುವ ಕ್ರಮ ಕೈಗೊಳ್ಳುವ. ಯಾಕಂದರೆ ಸರ್, ನೀಟ್ ಎಕ್ಸಾಮ್ಸ್ ಇತ್ತು, ನಮ್ಮಲ್ಲಿ ಬಹಳ ಮೋಸ ಮಾಡ್ತಾರೆ. ನಮ್ಮ ಜಿಲ್ಲೆ ಉತ್ತರ ಕನ್ನಡ ಆದರೂ ನಮಗೆ ಉತ್ತರವೇ ಸಿಗ್ತಾ ಇಲ್ಲ ಈ ಜಿಲ್ಲೆಗೆ. ಯಾಕಂದರೆ ನೀಟ್ ಎಕ್ಸಾಮ್ಸು ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸು ಎಲ್ಲರೂ ಹೊರ ರಾಜ್ಯಕ್ಕೆ, ಹೊರ ಜಿಲ್ಲೆಗೆ ಹೋಗ್ಕೊಂಡು ಎಕ್ಸಾಮ್ ಬರಿತಾ ಇದ್ರು. ಅದನ್ನು ನಾವೇ ಹೋರಾಟ ಮಾಡಿಕೊಂಡು ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರು, ಅಶ್ವಥ್ ನಾರಾಯಣ್ ಮಿನಿಸ್ಟ್ರವರು, ಸುಧಾಕರ್ ಮಿನಿಸ್ಟ್ರವರು, ಸ್ಥಳೀಯರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಈಗ ನೀಟ್ ಎಕ್ಸಾಮ್ 2 ವರ್ಷದಿಂದ ಇಲ್ಲಿ ಆಗ್ತಾ ಇದೆ. ಅವರು ಅದೇ ಹೇಳಿದರು, ಇಲ್ಲಿ ಕಂಪ್ಯೂಟರ್ ಕೊರತೆ ಇದೆ, ಅದು ಕೊರತೆ ಇದೆ, ಇದು ಕೊರತೆ ಇದೆ ಅಂತ ಹೇಳಿದ್ರು. ಆದರೆ ನಾವು ಹೇಳಿದ್ವಿ ಅವರಿಗೆ, ನೋಡಿ ಸರ್, ನೀವು ಸುಳ್ಳು ಹೇಳಲಿಕ್ಕೆ ಹೋಗಬೇಡಿ, ಇಲ್ಲಿ ಕಂಪ್ಯೂಟರ್ ಸರಿ ಇದೆ ನಮ್ಮ ಕಾರವಾರ. ಯಾಕೆಂದರೆ ಒಂದೇ ಸೆಂಟರ್ ತೊಗೋಬೇಡಿ. ಈಗ ನೀಟ್ ಎಕ್ಸಾಮನ್ನು ಒಂದು ಸೆಂಟ್ರಲ್ಲಿ ಮಾಡ್ತಾ ಇಲ್ಲ, 3-4 ಸೆಂಟ್ರಲ್ಲಿ ಮಾಡ್ತಾರೆ. ಸೆನ್ಸ್ ಕಾಲೇಜ್ ತೊಗೊಂಡಿದ್ದಾರೆ, ದಿವೇಕರ್ ಕಾಲೇಜ್ ತೊಗೊಂಡಿದ್ದಾರೆ, ಬಾಪೂಜಿ ಕಾಲೇಜ್ ತೊಗೊಂಡಿದ್ದಾರೆ. ನೋಡಿ, ನಾವು ಇಲ್ಲಿ ಲ್ಯಾಂಡ್ ಕೊಟ್ಕೊಂಡು ರೇಡಿಯೇಷನ್ನ ನಾವು ತಿನ್ಕೊಂಡು ನಾವು ನಮ್ಮ ಮಕ್ಕಳಿಗೆ ಕ್ಯಾನ್ಸರು, ಅದು ರೋಗ, ಇದು ರೋಗ ತೊಗೊಂಡು ಎಲ್ಲೆಲ್ಲೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಅದನ್ನು ನಾವು ಸರ್ಕಾರನ ಭರಣ ಮಾಡ್ತಾ ಇಲ್ಲ, ನಾವೇ ಅದನ್ನು ಖುದ್ದಾಗಿ ನಮ್ಮ ತಂದೆ ತಾಯಿರು ಪಾಪ ಕಷ್ಟದ ಪಟ್ಟದಂಥ ದುಡ್ಡನ್ನು ನಾವು ಆಸ್ಪತ್ರೆ ಡಾಕ್ಟರಿಗೆ ಹಾಕ್ತಾ ಇದ್ದೇವೆ. ಇಂಪಾರ್ಟೆಂಟ್ ವಿಷಯ, ಕಾರವಾರದಿಂದ ಕೈಗಾ ಮುಖ್ಯ ರಸ್ತೆ ಸ್ಥಿತಿ ಗಂಭೀರ ಆಗಿ ಹದಗೆಟ್ಟಿದೆ. ಕೆರವಾಡಿ, ದೇವಲಮಕ್ಕಿ ಆ ಸೈಡಿಗೆ ಸರ್ ರಸ್ತೆ ನೋಡಿದರೆ ಸರ್, ಒಂದು ಸಲ ನನ್ನ ಸಣ್ಣ ಒಂದು ಸಲ ಬನ್ನಿ ಮೇಡಮ್, ಮತ್ತು ನೀವಂತೂ ಕಾರವಾರದವರು, ನೀವು ನಮ್ಮ ಕರ್ನಾಟಕದವ್ರೆ, ಒಂದು ಸಲ ಬನ್ನಿ ಆ ರಸ್ತೆ ಮೇಲೆ ನೀವು ಹೋಗುವ. ಒಂದು ಸಲ ಬನ್ನಿ, ನಂದೇ ಗಾಡಿ ಇಲ್ಲ, ನಿಮ್ಮ ಗಾಡಿ ತೊಗೊಂಡು ಹೋಗುವ, ಇಲ್ಲ ಬೈಕ್ ತೊಗೊಂಡು ಹೋಗುವ. ನೋಡಿ ಸರ್ ಯಾವ ರೀತಿ. ಯಾಕಂದರೆ ನಿಮ್ಮಲ್ಲಿ ಮಿತಿ ಮೀರಿದ ವಾಹನ ರಾತ್ರಿ 11, 12, 1 ಗಂಟೆ ಬರುತ್ತೆ. ಅಲ್ಲಿ ಏನಾಗಿದೆ, ಹೊಂಡಗಳು ಎಲ್ಲ ಸತ್ಯಾನಾಶ ಆಗಿ ನಮ್ಮಲ್ಲಿ ಏನಾಗಿದೆ ಕೊರತೆ, ದೊಡ್ಡ ಕೊರತೆ ಅಂದರೆ ನಮ್ಮ ಚಿಕ್ಕ ಮಕ್ಕಳಿಗೆ ಮತ್ತು ವಯೋಮಿತಿದವರಿಗೆ, ವೃದ್ಧರಿಗೆ ಆ ಧೂಳನ್ನು ತಿನ್ಕೊಂಡು ಇವತ್ತು ಆ ಅಸ್ತಮ ರೋಗ ಮತ್ತು ಯಾವುದ್ಯಾವುದೋ ಕಾಯಿಲೆ ಬಂದ್ಕೊಂಡು ಇವತ್ತು ಅಡ್ಮಿಟ್ ಆಗಿದ್ದಾರೆ. ನಮ್ಮ ಇದರಲ್ಲಿ ಕಿಮ್ಸಲ್ಲಿ ಅಡ್ಮಿಟ್ ಆಗಿದ್ದಾರೆ. ಕಿಮ್ಸಲ್ಲಿ ನಿಮೋನಿಯಾ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮೋನಿಯಾ ಅಂದ ಕೂಡ ಅವ್ರಿಗೆ ಬೇರೆ ನಾವು ಜಿಲ್ಲೆಗೆ ರವಾನೆ ಮಾಡಬೇಕು. ಉಡುಪಿ ಆಗಲಿ, ಮಂಗಳೂರಾಗಲಿ, ಬಾಂಬೋಲಾಗಲಿ ಇಂಥ ಕೊರತೆ ಆಗ್ತದೆ ಸರ್. ನಿಮ್ಮಲ್ಲಿ ಒಂದು ಆಸ್ಪತ್ರೆ ಇದೆ, ನೀವು ನಮಗೆ CSR ಫಂಡ್ನಿಂದ ನಮ್ಗೆ ಒಂದು ಆಸ್ಪತ್ರೆನಾರ ಕೊಟ್ಟಿದ್ದೀರಿ ಸರ್?